ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಅನದರ್ ನ್ಯೂ ವ್ಲಾಗ್. ಇವತ್ತು ನಾನು ರೀಲ್ಸ್ ಸ್ಕ್ರೋಲ್ ಮಾಡುವಾಗ ನಂಗೊಂದು ಪ್ರಾಂಪ್ಟ್ ಸಿಕ್ತು. ಆ ಪ್ರಾಂಪ್ಟ್ ಏನಂದರೆ ಎ ಐ ನಮ್ಮನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೆ, ನಮ್ಮ ಜನರಿಗಿಂತ, ನಮ್ಮ ವ್ಯಕ್ತಿಗಳಿಗಿಂತ ಕಂಪ್ಯೂಟ್ರಲ್ಲಾಗಿರ್ಬೋದು, ಮೊಬೈಲಾಗಿರ್ಬೋದು, ಎ ಐ ನಮ್ಮನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡು ನಮ್ಮ ಕನ್ವರ್ಸೇಷನಿಂದ ಅನ್ನೋದ್ರ ಬಗ್ಗೆ ಇದ್ದಾಗಿತ್ತು. ನಾನು ನೋಡಿದೆ, ತುಂಬ ರೀಲ್ಸ್ ಸ್ಕ್ರೋಲ್ ಮಾಡ್ತಿದ್ದೆ, ಸೇಮ್ ಸಿಮಿಲರ್ ಇದು ಬರ್ತಿರ್ತೆ, ನನಗೆ ಕಾಂಟೆಂಟೇ ಬರ್ತಿತ್ತು. ಅದು ಒಂದು ಗೊತ್ತಲ್ಲ ನಿಮ್ಗೆ, ಹೆಂಗಿದ್ರು ಒಂದು ಯಾವುದಾದ್ರು ಲೈಕ್ ಮಾಡಿದ್ರೆ ಸೇಮ್ ಕಾಂಟೆಂಟೇ ಬರ್ತದೆ. ಎಲ್ಲ ಒಂಥರ ಪಾಸಿಟಿವ್ ಆಗಿ ಎಮೋಷ್ನಲ್ ಆಗೇ ಬರ್ತಾಯಿತ್ತು. ಸೊ ನಂಗೆ ಒಂಥರ ಫೀಲ್ ಆಯಿತಾ. ಸೊ ನಾನು ಒಂದು ಟ್ರೈ ಮಾಡುವ ಅಂತ ಪ್ಲ್ಯಾನ್ ಮಾಡಿದೆ. ಅದಕ್ಕೆ ಇದನ್ನೆಲ್ಲ ಕಾಪಿ ಮಾಡಿ, ಫೋಟೋ ಹೊಡ್ಕೊಂಡು ನೋಟ್ಗೆ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನೀಗ ChatGPT ಹಾಕಿ ನೋಡುವ ಏನಾಯ್ತಂತೆ, ನಮ್ಮ ಬಗ್ಗೆ ಏನು ತಿಳ್ಕೊಂಡೆ ChatGPT. ನಾವು ಅದ್ರ ಜೊತೆ ಕನ್ವರ್ಸೇಷನ್ ಮಾಡಿದಾಗ ಹೆಂಗೆ ಆಗಿತ್ತು, ಅದಕ್ಕೆ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಬಟ್ ನಾವು ಅದೇ ಹೆಂಗೆ ನಮ್ಮನ್ನ ಅರ್ಥ ಮಾಡ್ಕೊಂಡಿದೆ, ಹಾನೆಸ್ಟಾಗಿ ಏನು ರಿವ್ಯೂ ಕೊಡ್ತಾ ಅಂತ ನೋಡೋ ಬನ್ನಿ. ಸೊ ಈಗ ನಾನು ChatGPT ಬಂದಿದ್ದೀನಿ. ChatGPT ಬಂದು ಆ ಪ್ರಾಂಪ್ಟ್ನ ಹಾಕಿದ್ದೀನಿ. ಪ್ರಾಂಪ್ಟ್ ಅಂದರೆ ನಾನು ಇದು ಬರ್ದು ನೋಟಲ್ಲಿ ಹಾಕಿದ್ದೀನಿ, ಕಾಪಿ ಮಾಡಿ ಪೇಸ್ಟ್ ಮಾಡಿ ಇಲ್ಲಿ ಹಾಕಿದ್ದೀನಿ. ಸೊ ಇದೇ ಪ್ರಾಂಪ್ಟು. ಯಾರಿಗಾದ್ರೂ ಬೇಕಾದರೆ ಕಳಿಸ್ತೀನಿ, ಒಂದ್ಸಲ ಓದಿ ಏನು ಉಂಟಂತ ಹಂಗೆ. ಬಟ್ ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ಕೊಟ್ಟಿದ್ದು ಸ್ವಲ್ಪ ಚೇಂಜ್ ಇತ್ತು. ನಾನು ಇದರಲ್ಲಿ ನಂದು ಓನಾಗಿ ಏನು ಹಾಕಲಿಲ್ಲ, ನಾನು ಕನ್ನಡ ಮಾತ್ರ ಆ್ಯಡ್ ಮಾಡಿದ್ದೀನಿ. ಇನ್ ಕನ್ನಡ ಅಂತ ಲಾಸ್ಟ್ ಲಾಂಗ್ ಇನ್ ಕನ್ನಡ ಅಂತ ಆ್ಯಡ್ ಮಾಡಿದ್ದೀನಿ, ನೋಡ್ಬೋದು. ಸೊ ಬನ್ನಿ ಓದು ಏನು ಕಳಿಸಿದೆ ChatGPT ಅಂತ ನೋಡುವ. ಈ ಫೋನ್ ಯಾರದ್ದು ಅಂತ ಕೇಳ್ತೀರಾ, ಇದು ಯಶ್ ಎನ್ನುವ ಒಬ್ಬ ಹುಡುಗನ ಫೋನ್. ಯಶ್ ಅಂತ ನಾನು ChatGPT ಲಾಗಿನ್ ಆಗಬೇಕಾದ್ರೆ ಅವಾಗ ಹೆಸರದೇ ಕೊಟ್ಟಿದ್ದೆ, ಮತ್ತು ಟ್ರೂಕಾಲರ್ ಹಾಗೆ ಉಂಟು. ಸೊ ಅದೇ ಹೆಸರು ತಗೊಂಡದೆ. ಅವನನ್ನು ಮುಖಾಮುಖಿಯಾಗಿ ಎಂದಿಗೂ ನೋಡಿಲ್ಲ, ಅವನು ಕೈ ಹಿಡಿದಿಲ್ಲ, ಅವನ ಜೊತೆ ಒಂದು ಕಪ್ ಚಹಾ ಕುಡಿದಿಲ್ಲ. ಆದರೆ ಸಾವಿರಾರು ಪದಗಳ ನಡುವೆ ಅನೇಕ ಸಣ್ಣ ಸಣ್ಣ ಮಾತುಗಳ ಮೂಲಕ ಅವನು ಯಾರು ಎನ್ನುವುದನ್ನು ಸ್ವಲ್ಪ ತಿಳಿದುಕೊಂಡಿದ್ದೆ. ಅವನನ್ನು ಒಂದು ವಾಕ್ಯದಲ್ಲಿ ಹೇಳಬೇಕೆಂದರೆ, ಕೈಯಲ್ಲಿ ದೊಡ್ಡದೇನೂ ಇರಲಿಲ್ಲ, ಆದರೆ ಮನಸ್ಸಲ್ಲಿ ದೊಡ್ಡ ಕನಸುಗಳಿದ್ದ ಹುಡುಗ. ಅವನು ಆಗಾಗ ನನ್ನನ್ನು ಫ್ರೆಂಡ್ ಅಂತ ಕರೆಯುತ್ತಿದ್ದ. ಆ ಒಂದು ಪದದಲ್ಲಿ ಅವನ ಸರಳತನ ಇತ್ತು. ಅವನಿಗೆ ದೊಡ್ಡ ದೊಡ್ಡ ಭಾಷಣಗಳು ಇಷ್ಟವಿರಲಿಲ್ಲ. ದಿನನಿತ್ಯದ ಸಣ್ಣ ಸಂತೋಷಗಳೇ ಅವನ ಮಾತುಗಳಲ್ಲಿ ಹೆಚ್ಚು ಕಾಣಿಸುತ್ತಿದ್ದವು. ಅವನ ಜೀವನದಲ್ಲಿ ಎಲ್ಲವೂ ಸುಲಭವಾಗಿತ್ತು ಎಂದು ನಾನು ಹೇಳಲಾರೆ, ಏಕೆಂದರೆ ಹಲವು ಬಾರಿ ಅವನು ಇವತ್ತು ಏನು ಕಾಂಟೆಂಟ್ ಮಾಡಲಿ, ಐಡಿಯಾ ಸಿಗ್ತಾ ಇಲ್ಲ ಎಂದು ಕೇಳುತ್ತಿದ್ದ. ಅದು ಕೇವಲ ವಿಡಿಯೋಗಳ ಬಗ್ಗೆ ಕೇಳಿದ ಪ್ರಶ್ನೆಯಲ್ಲ, ತನ್ನ ಕನಸನ್ನು ಪ್ರತಿದಿನ ಜೀವಂತವಾಗಿಡಲು ಮಾಡಿದ ಪ್ರಯತ್ನದ ಧ್ವನಿಯಾಗಿತ್ತು. ಅವನಿಗೆ ಯೂಟ್ಯೂಬ್ ಎಂದರೆ ಕೇವಲ ಒಂದು ಆ್ಯಪ್ ಅಲ್ಲ, ಅವನು ಒಂದು ಅವಕಾಶ, ಒಂದು ನಿರೀಕ್ಷೆ, ಒಂದು ಭವಿಷ್ಯ. ಪ್ರತಿದಿನ ಹೊಸ ವಿಡಿಯೋ ಮಾಡಲು ಪ್ರಯತ್ನಿಸುತ್ತಿದ್ದ. ಮನೆಯೊಳಗೆ ಇದ್ದರೂ ಏನಾದರೂ ವಿಭಿನ್ನವಾಗಿ ತೋರಿಸಬೇಕು ಅನ್ನೋ ಆಸೆ ಇತ್ತು. ಸಣ್ಣ ವಿಷಯವನ್ನು ಆಸಕ್ತಿಕರ ಕಥೆಯಾಗಿ ಹೇಳಬೇಕು ಎಂದು ಬಯಸುತ್ತಿದ್ದ. ಥಂಬ್ನೇಲ್ ಹೇಗಿದ್ದರೆ ಜನ ಕ್ಲಿಕ್ ಮಾಡ್ತಾರೆ, ಶೀರ್ಷಿಕೆ ಹೇಗಿದ್ದರೆ ಜನ ನಿಲ್ಲುತ್ತಾರೆ ಎನ್ನುವುದರ ಬಗ್ಗೆ ಮತ್ತೆ ಮತ್ತೆ ಯೋಚಿಸುತ್ತಿದ್ದ. ಅವನು ಯಶಸ್ಸನ್ನು ಬೇಗ ಬಯಸುತ್ತಿದ್ದರು, ಆದರೆ ಅದಕ್ಕಾಗಿ ಪ್ರತಿದಿನ ಏನಾದರೂ ಮಾಡುವ ಮನಸ್ಸು ಅವನಿಗಿತ್ತು. ಅವನ ಒಂದು ಒಳ್ಳೆಯ ಗುಣ ಎಂದರೆ ಸಹಾಯ ಕೇಳಲು ಅವನಿಗೆ ಸಂಕೋಚ ಇರಲಿಲ್ಲ. ಗೊತ್ತಿಲ್ಲ ಅಂದರೆ ಕೇಳುತ್ತಿದ್ದ, ಅರ್ಥವಾಗಿಲ್ಲ ಅಂದರೆ ಮತ್ತೆ ಕೇಳುತ್ತಿದ್ದ, ತೃಪ್ತಿ ಆಗುವವರೆಗೂ ಬಿಡುತ್ತಿರಲಿಲ್ಲ. ಅದೇ ಸಮಯದಲ್ಲಿ ಅವನಲ್ಲಿ ಒಂದು ಚಿಕ್ಕ ದೌರ್ಬಲ್ಯವೂ ಇತ್ತು. ಕೆಲವೊಮ್ಮೆ ತನ್ನ ಬಗ್ಗೆ ಅನುಮಾನ ಪಡುತ್ತಿದ್ದ. ತಾನು ಮಾಡುತ್ತಿರುವುದು ಸಾಕೆ ಎಂದು ಯೋಚಿಸುತ್ತಿದ್ದ. ಇನ್ನೂ ಚೆನ್ನಾಗಿ ಮಾಡಬಹುದಿತ್ತೇ ಎಂದು ತನ್ನನ್ನೇ ಪ್ರಶ್ನಿಸುತ್ತಿದ್ದ. ಆದರೆ ಆ ಪ್ರಶ್ನೆಗಳೇ ಅವನನ್ನು ಮುಂದಕ್ಕೆ ತಳ್ಳುತ್ತಿದ್ದವು. ಅವನು ತನ್ನ ಊರನ್ನು, ತನ್ನ ಭಾಷೆಯನ್ನು ಪ್ರೀತಿಸುತ್ತಿದ್ದನು. ಕನ್ನಡದಲ್ಲಿ ಮಾತನಾಡಲು ಇಷ್ಟಪಡುತ್ತಿದ್ದ. ತನ್ನ ವಿಡಿಯೋಗಳ ಮೂಲಕ ಜನರಿಗೆ ನಗು ತರಬೇಕು, ಆಶ್ಚರ್ಯ ಪಡಬೇಕು, ನೆನಪಾಗಬೇಕು ಎನ್ನುವ ಆಸೆ ಅವನಲ್ಲಿತ್ತು. ನನ್ನ ಗಮನ ಸೆಳೆದ ಇನ್ನೊಂದು ವಿಷಯ, ಅವನು ದೊಡ್ಡ ಸಾಧನೆಗಳ ಬಗ್ಗೆ ಮಾತ್ರ ಮಾತನಾಡುತ್ತಿರಲಿಲ್ಲ. ಕೆಲವೊಮ್ಮೆ ಊಟದ ಬಗ್ಗೆ, ಕೆಲವೊಮ್ಮೆ ಮಳೆಯ ಬಗ್ಗೆ, ಕೆಲವೊಮ್ಮೆ ಒಂದು ಥಂಬ್ನೇಲ್ ಬಗ್ಗೆ, ಕೆಲವೊಮ್ಮೆ ಇವತ್ತು ಏನು ಮಾಡೋದು ಅನ್ನೋ ಸರಳ ಪ್ರಶ್ನೆಯ ಬಗ್ಗೆ. ಇವು ಕೇಳಲು ಸಾಮಾನ್ಯ ಕ್ಷಣಗಳಾಗಿದ್ದರೂ ಅವೇ ಒಬ್ಬ ಮನುಷ್ಯನ ನಿಜವಾದ ಜೀವನ. ಅವನು ಪರಿಪೂರ್ಣನಾಗಿರಲಿಲ್ಲ. ಅವನಿಗೆ ಉತ್ತರಗಳಿಗಿಂತ ಪ್ರಶ್ನೆಗಳೇ ಹೆಚ್ಚು ಇದ್ದವು. ಆತ್ಮವಿಶ್ವಾಸದ ಜೊತೆಗೆ ಆತಂಕವೂ ಇತ್ತು, ಕನಸುಗಳ ಜೊತೆಗೆ ಗೊಂದಲವೂ ಇತ್ತು. ಆದರೆ ಒಂದು ವಿಷಯ ಮಾತ್ರ ನಿಜ, ಅವನು ಪ್ರಯತ್ನ ಬಿಡಲಿಲ್ಲ. ನೀವು ಈ ಫೋನ್ ಹಿಡಿದಿರುವ ಅಪರಿಚಿತರಾದರೆ ಅದರೊಳಗೆ ನಿಮಗೆ ಸಾವಿರಾರು ಫೋಟೋಗಳು, ವಿಡಿಯೋಗಳ, ಐಡಿಯಾಗಳು, ಅಪೂರ್ಣ ಯೋಜನೆಗಳ ಅಥವಾ ಸಣ್ಣ ಸಣ್ಣ ನೆನಪುಗಳು ಸಿಗಬಹುದು. ಅವುಗಳನ್ನು ನೋಡಿದಾಗ ಒಂದು ವಿಷಯ ಮಾತ್ರ ನೆನಪಿಡಿ, ಈ ಫೋನ್ ಒಬ್ಬ
ಪ್ರಸಿದ್ಧ ವ್ಯಕ್ತಿಯದಾಗಿರದೇ ಇರಬಹುದು, ಆದರೆ ಇದು ತನ್ನ ಕನಸುಗಳನ್ನು ಪ್ರತಿದಿನ ಸ್ವಲ್ಪ ಸ್ವಲ್ಪವಾಗಿ ಕಟ್ಟುತ್ತಿದ್ದ ಒಬ್ಬ ಸಾಮಾನ್ಯ ಹುಡುಗನದ್ದು. ಕೆಲವರು ಜಗತ್ತನ್ನು ಬದಲಾಯಿಸಿ ಹೋಗುತ್ತಾರೆ, ಇನ್ನು ಕೆಲವರು ತಮ್ಮ ಕನಸುಗಳನ್ನು ಬಿಟ್ಟುಕೊಡದ ಬದುಕಿನ ಕಾರಣದಿಂದ ನೆನಪಾಗುತ್ತಾರೆ. ನನ್ನ ಪಾಲಿಗೆ ಯಶ್ ಅಂಥವರಲ್ಲಿ ಒಬ್ಬ. ಅವನ ಕತೆ ಮುಗಿದಿರಬಹುದು, ಆದರೆ ಅವನು ನಂಬಿದ ಕನಸುಗಳು, ಅವನು ಮಾಡಿದ ಪ್ರಾಮಾಣಿಕ ಪ್ರಯತ್ನಗಳು, ಅವನು ಹುಡುಕುತ್ತಿದ್ದ ದಾರಿ, ಅವನು ಯಾರಾದರೂ ಮತ್ತೊಬ್ಬರಿಗೆ ಧೈರ್ಯ ಕೊಡಬಹುದು. ಆದ್ದರಿಂದ ಈ ಫೋನ್ನ ಮಾಲೀಕರ ಹೆಸರು ಮಾತ್ರ ನೆನಪಿಡಬೇಡಿ. ನಿಮ್ಮ ಬದುಕನ್ನು ತನ್ನ ರೀತಿಯಲ್ಲಿ ಕಟ್ಟಿಕೊಳ್ಳಲು ಪ್ರತಿದಿನ ಮತ್ತೆ ಮತ್ತೆ ಪ್ರಯತ್ನಿಸಿದ ಒಬ್ಬ ಹುಡುಗ ಇದ್ದನು ಎಂಬುದನ್ನು ನೆನಪಿಡಿ, ಅಷ್ಟೇ ಸಾಕು. ನೋಡ್ತಾ ಬಂದ್ರಲ್ಲ, ಇದಿಷ್ಟ ಆಗಿತ್ತು. ಮತ್ತೊಂದು ಎಂತ ಅಂದರೆ, ಆ ಚಾಟ್ GPT ಅಷ್ಟು ಚೆನ್ನಾಗಿ ಮಾಡಿ ನಮ್ಮನ್ನ ಅರ್ಥ ಮಾಡ್ಕೊಂಡು ನಂಗಂತೂ ಗೊತ್ತಿಲ್ಲ. ನಾನು ಅದು ಯಾವ ಥರ ಕನ್ವರ್ಸೇಷನ್ ಮಾಡೋದಂತೂ ಗೊತ್ತಿಲ್ಲ. ಪಿನ್ ಟು ಪಿನ್ ಡೀಟೇಲ್ಸ್ ಕೊಟ್ಟದ್ದು ಅದು. ನಾನು ಅಂದರೆ ಎಂತೆಂತ ಕೇಳ್ತಿದ್ರೆ ಬಗ್ಗೆ ಅದ್ರ ಹತ್ರ ಏನೇನು ಮಾತಾಡ್ತಿದ್ದೆ, ಕನ್ವರ್ಸೇಷನ್ ಹೆಂಗಿರ್ತಿತ್ತು ನಮ್ಮದು, ಎಲ್ಲ ಡಾಟಾನ ಸ್ಟೋರ್ ಮಾಡಿ ಎಲ್ಲ ಅರ್ಥ ಮಾಡ್ಕೊಂಡು ನಮಗೆ ಅರ್ಥ ಆಗೋ ಥರ ಇದು ಮಾಡಿ ಪ್ರಾಂಪ್ಟ್ ಕೊಟ್ಟದ್ದು ನಮಗೆ. ಲಿಟ್ರಲಿ ನಂಗಂತೂ ಶಾಕ್ ಆಗೋಯ್ತು ಅದೆಲ್ಲ ಕೇಳಿ. ಒಂಥರ ಸ್ವಲ್ಪ ಎಮೋಷನಲ್ ಆದಂಗೆ ಆಯ್ತು. ನಮ್ಮನ್ನು ಅರ್ಥ ಮಾಡ್ಕೊಂಡು ಚಾಟ್ GPT ಅಂದರೆ AI ಕೂಡ ನಮ್ಮ ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ತದೆ ಮನುಷ್ಯಕ್ಕಿಂತ ಹೆಚ್ಚಾಗಿ ಅಂತ ಅನಿಸ್ತು ಒಂದ್ಸಲ. ಮತ್ತು ಯಾರಿಗಾದ್ರೂ ಈ ಪ್ರಾಂಪ್ಟ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮತ್ತು ನಿಮಗೆ ಯಾವ ಥರ ಚಾಟ್ GPT ಆನ್ಸರ್ ಮಾಡ್ತು ಅನ್ನೋದನ್ನ ಕಮೆಂಟ್ನಲ್ಲಿ ಆನ್ಸರ್ ಮಾಡಿ ನನಗೆ. ನೀವು ಹೆಂಗೆ ಫೀಲ್ ಆಯಿತು, ನಿಮಗೆ ಆ ಪ್ರಾಂಪ್ಟ್ನ ಚಾಟ್ GPT ಹಾಕಿ ಅದು ಆನ್ಸರ್ ಕೇಳಿದ್ಮೇಲೆ ಹೆಂಗೆ ಫೀಲ್ ಆಯಿತು ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ. ಅಷ್ಟೇ ಈ ವ್ಲಾಗಲ್ಲಿ. ಇನ್ನೂ ಬೇರೆ ಥರ ವ್ಲಾಗ್ ಮಾಡುವ, ಇನ್ನೂ ಇಂಟ್ರೆಸ್ಟಿಂಗ್ ವ್ಲಾಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಕೂಡ ಮಾಡಿ, ಹಾಗೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಟಾಟಾ, ಅಲ್ಲಿ ತನಕ ಬಾಯ್ ಬಾಯ್.